ಸಂತೋಷವುಳ್ಳವರಾಗಿದ್ದೀರಾ? ಮೂರನೇ ಆರಾಧನೆಗೆ ಕೂಡಿ ಬಂದಂಥ ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ಅತಿ ಮುದ್ದಾದ ನಾಮದಲ್ಲಿ ವಂದಿಸ್ತೇನೆ. ಈ ತಿಂಗಳ ಕೊನೆಯ ಭಾನುವಾರಕ್ಕೆ ನಾವು ಬಂದಿದ್ದೇವೆ. ಮಂಗಳವಾರ ಮುಂಜಾನೆ ನಾನು ಇವತ್ತು ಮೊದಲ ಎರಡು ಆರಾಧನೆಗಳಲ್ಲಿ ಮಾತನಾಡಿದಂಥ ವಿಷಯ ದ ಪವರ್ ಆಫ್ ಗಾಡ್, ದೇವರ ಶಕ್ತಿಯ ಕುರಿತು ಮಾತನಾಡ್ತಿದ್ದೆ. ನಾನು ಆರಂಭದ ಸರ್ವಿಸ್ನಲ್ಲಿ ಹೀಗೆ ಹೇಳಿದೆ, ದೇವರ ಶಕ್ತಿಯ ಕುರಿತು ಮಾತನಾಡೋದಕ್ಕೆ ನಾನು ಯಾರು? ನನ್ನ ದೇವರ ಸೃಷ್ಟಿ ನಾನು. ಆತನ ಶಕ್ತಿಯನ್ನು ನಾವು ಯಾರೂ ವರ್ಣಿಸೋಕ್ಕಾಗೋದಿಲ್ಲ. ಅದನ್ನು ಎಷ್ಟೇ ಮನುಷ್ಯ ನಮ್ಮ ಜೀವಿತವನ್ನು ಪೂರ್ತಿಯಾಗಿ, ನಮ್ಮ ಜನ್ಮ ಪೂರ್ತಿಯಾಗಿ ವರ್ಣಿಸಿದ್ರು ಅದರಲ್ಲೂ 1% 2% ಆದರೂ ಟಚ್ ಮಾಡ್ತೀವೋ ಇಲ್ವೋ ನಮಗೆ ಅದೂ ಸಂಶಯನೇ. ಅದರಿಂದ ಅಷ್ಟು ದೊಡ್ಡವನಲ್ಲ. ದೈವಶಕ್ತಿಯ ಕುರಿತಾದಂಥ ಪರಿಜ್ಞಾನ ನಮಗೆ ದೇವರು ಕೊಟ್ಟಿರುವಂಥ ಧರ್ಮಶಾಸ್ತ್ರದ ದೈವ ವಾಕ್ಯದ ಪ್ರಮಾಣದಲ್ಲಿ ಇರೋದನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ನಾನು ಎಫೆಸದವರಿಗೆ ಬರೆದ ಪತ್ರಿಕೆ 3:20 ನನ್ನ ಕೀ ವರ್ಸ್ ಅದನ್ನು ಮೂಲ ವಾಕ್ಯವಾಗಿ ತಗೊಂಡೆ. ಆ ವಾಕ್ಯದಲ್ಲಿ ಈಗ ಬರೆಯಲ್ಪಟ್ಟಿದೆ, ಸಿಕ್ಕದವರು ಅದನ್ನು ತೆಗೆದುಕೊಳ್ಳ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ, ಆಮೇನ್. ಇದನ್ನು ಡಾಕ್ಸಾಲಜಿ ಅಂತ ಹೇಳ್ತಾರೆ. ಡಾಕ್ಸಾಲಜಿ ಅನ್ನೋದು ದೇವರ ಸ್ತೋತ್ರ ಮಾಡೋದು, ಮಹಿಮೆ ಸಲ್ಲಿಸೋದು. ಈ ತಿಂಗಳು ನಮಗೆ ದೇವರು ಕೊಟ್ಟಂಥ ವಾಗ್ದಾನ, ಫೆಬ್ರವರಿ ತಿಂಗಳಿಗೆ ದೇವರು ಕೊಟ್ಟಂಥ ವಾಗ್ದಾನ ಗ್ಲೋರಿಫೈಯಿಂಗ್ ಗಾಡ್, ದೇವರಿಗೆ ಮಹಿಮೆಯನ್ನು ಸಲ್ಲಿಸೋ ತಿಂಗಳು. ಮಹಿಮೆ ಸಲ್ಲಿಸೋದು, ದೇವರಿಗೆ ಸ್ತೋತ್ರ ಸಲ್ಲಿಸೋದು, ದಟ್ ಈಸ್ ಕಾಲ್ಡ್ ಡಾಕ್ಸಾಲಜಿ ಅಂತ ಹೇಳ್ತಾರೆ. ಥಿಯಾಲಜಿಕಲ್ ಪದ ಅದು, ಡಾಕ್ಸಾಲಜಿ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಡಾಕ್ಸಾಲಜಿ ಅಂದರೆ ಸ್ತೋತ್ರ, ಸ್ತುತಿ ಮಾಡು ಅಂತ ಅರ್ಥನೇ ಬರುತ್ತೆ. ದೇವರ ಶಕ್ತಿಯ ಕುರಿತು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾನು ಅದರ ಹಿನ್ನೆಲೆ ಎಲ್ಲ ಫಸ್ಟು 2 ಸರ್ವಿಸಲ್ಲೂ ಹೇಳಿದೆ. 3ನೇ ಸರ್ವಿಸಲ್ಲಿ ಹೇಳ್ಬಿಟ್ಟು ಮುಂದೆ ಹೋಗ್ಬೇಕಾ ಇಲ್ಲ ನೇರವಾಗಿ ಮೆಸೇಜ್ಗೆ ಹೋಗ್ಬಿಡ್ಲಾ? ನನಗೆ ಒಂದೇ ಒಂದು ಸಂಶಯ ಏನು ಗೊತ್ತಾ, ನೀವು ಆನ್ಲೈನಲ್ಲಿ 1st 2nd ಫಾಲೋ ಮಾಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ಮಾಡಲಿಲ್ಲ ಅಂದ್ರೆ ಮಾಡಿರಿ ಅಂತ, ಯಾಕಂದರೆ ಆವಾಗ ನಿಮಗೆ ಐಡಿಯಾ ಸಿಗುತ್ತೆ. ಏನಿವೆ, ಎಫೆಸದವರಿಗೆ ಬರೆದ ಪತ್ರಿಕೆ ಬೇಗನೆ ನಾನು ಹೇಳ್ತೀನಿ. ಅದರ ಈ ಪತ್ರಿಕೆಯ ಹಿನ್ನೆಲೆಯನ್ನು ನಾನು ಹೇಳ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು AD 61ರಿಂದ AD 63ರವರೆಗೂ ಅಪೊಸ್ತಲನಾದಂಥ ಪೌಲನು ಸೆರೆಮನೆಯಲ್ಲಿ ಇದ್ಕೊಂಡು ಬರಿತಾ ಇರುವಂಥ ಪತ್ರಿಕೆ ಇದು. ತಾನು ಸೆರೆಮನೆಯಲ್ಲಿ ಬರೆದಂಥ 4 ಪತ್ರಿಕೆಗಳಿದೆ, ಪ್ರಧಾನವಾಗಿ 4 ಪತ್ರಿಕೆಗಳು. ಇದನ್ನು ಕ್ರೌನ್ ಆಫ್ ಎಪಿಸೋಲ್ಸ್ ಅಂತ ಹೇಳ್ತಾರೆ. ಈ ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಸೆರೆಮನಿಯಲ್ಲಿ ರಚಿಸಿದ ಪತ್ರಿಕೆಗಳಲ್ಲಿ ಕಿರೀಟ ಅಂತ ಹೇಳ್ತಾರೆ. ಇದನ್ನು ಯೋಶುವನ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಎಫೆಸ ಬರೆದ ಪತ್ರಿಕೆ, ಇದು 2 ಒಂದೇ ಸಾಲಿನಲ್ಲಿ ನಿಲ್ಲುವಂಥದ್ದಾಗಿರುತ್ತೆ. ಒಂದೇ ಕಾರ್ಯಗಳನ್ನು ಹಳೆ ಒಡಂಬಡಿಕೆಯಿಂದಲೂ ಹೊಸ ಒಡಂಬಡಿಕೆಯಲ್ಲೂ ಚಿತ್ರೀಕರಿಸುವಂಥದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ, ಪೌಲನು ವಿಶ್ವಾಸಿಗಳು ಯಾವ ಮಂಡಲದಲ್ಲಿ ಇರಬೇಕು, ಯಾವ ಮಂಡಲದಲ್ಲಿ ಇದ್ದಾನೆ ಎಂಬುದನ್ನು 6 ಅಧ್ಯಾಯಗಳಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. 6 ಅಧ್ಯಾಯಗಳನ್ನು ನಾವು ಕಲೀಲಿಕ್ಕೆ ಈಸಿ ಆಗೋದಕ್ಕೆ 2 ಭಾಗವಾಗಿ ವಿಭಾಗಿಸ್ಬೋದು. 1ನೇ ಭಾಗ 3 ಅಧ್ಯಾಯಗಳು, 1, 2, 3 ಅಧ್ಯಾಯಗಳನ್ನು ಡಾಕ್ಟ್ರಿನಲ್ ಅಂತ ಹೇಳ್ತೀವಿ, ಉಪದೇಶದ ಅಧ್ಯಾಯಗಳು. 4, 5, 6ನೇ ಅಧ್ಯಾಯವನ್ನು ಪ್ರಾಕ್ಟಿಕಲ್, ಪ್ರಾಯೋಗಿಕವಾದ ಜೀವನದಲ್ಲಿ ನಡೆಯುವಂಥ ಸಂಭವಗಳ ಕುರಿತಾದಂಥ ಭಾಗಗಳು. ಈ 6 ಅಧ್ಯಾಯಗಳಲ್ಲಿ ವಿಶ್ವಾಸಿಗಳನ್ನು 6 ಮಂಡಲದಲ್ಲಿ ದೇವರು ನಿಲ್ಲಿಸಿದ್ದಾನೆ. 6 ಮಂಡಲಗಳಲ್ಲಿ ದೇವರು ನಿಲ್ಲಿಸಿದ್ದಾನೆ. 1ನೇ ಅಧ್ಯಾಯ ಇನ್ ಕ್ರೈಸ್ಟ್, ಒಬ್ಬ ಬಿಲೀವರ್, ಒಬ್ಬ ವಿಶ್ವಾಸಿ ಕ್ರಿಸ್ತನಲ್ಲಿ ಹೇಗಿರಬೇಕು ಎಂಬುದನ್ನು ಕಲಿಸ್ತಾರೆ.
2ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ದ ಬಿಲೀವರ್ ಇಸ್ ಸೀಟೆಡ್ ಇನ್ ದ ಹೆವನ್, ಪರಲೋಕದಲ್ಲಿ ಆಸನಾರೂಢನಾಗಿರುವಂಥ ವಿಶ್ವಾಸಿಯನ್ನು ಕಾಣ್ಬೋದು. ನಿನ್ನ ಸ್ಥಾನವನ್ನು, ನಿನ್ನ ಆ ಪದವಿಯನ್ನು ದೇವರು ಎಲ್ಲಿಗೆ ತಗೊಂಬಂದಿದ್ದಾನೆ ಅಂದರೆ, ನಾನು ಇರುವಲ್ಲಿ ತಾವು ಇರಬೇಕು ಎಂಬಂಥ ಆ ಬಯಕೆಯನ್ನು ಆ ಸಿಂಹಾಸನದ ಬಲಭಾಗದಲ್ಲಿ ನಮ್ಮನ್ನು ಕುಳ್ಳಿರಿಸ್ಕೊಂಡಿರುವಂಥ ಭಾಗವನ್ನು ಚಿತ್ರೀಕರಿಸುವಂಥದ್ದು. 3ನೇ ಅಧ್ಯಾಯಕ್ಕೆ ಬಂದಾಗ ವಿಶ್ವಾಸಿಗಳು ನಾವು ದೇವರ ಹೃದಯಕ್ಕೆ, ಅದಕ್ಕೆ ಏನು ಹೇಳ್ತಾರೆ, ಹಿನ್ ಹಾರ್ಟ್, ದೇವರ ಹೃದಯಕ್ಕೆ ಹತ್ತಿರವಾಗಿರುವಂಥದ್ದು. 4ನೇ ಅಧ್ಯಾಯಕ್ಕೆ ಬಂದಾಗ ವಿಶ್ವಾಸಿಗಳು ಈ ಲೋಕದಲ್ಲಿ, ಇನ್ ದಿಸ್ ವರ್ಲ್ಡ್, ದ ಬಿಲೀವರ್ಸ್ ಇನ್ ದಿಸ್ ವರ್ಲ್ಡ್, ಈ ಲೋಕದಲ್ಲಿ ಹೇಗಿರಬೇಕು, ಲೋಕ ಏನು ಹೇಳುತ್ತೆ, ಲೋಕದಲ್ಲಿ ಹೇಗಿದ್ದೀವಿ ನಾವು, ವಿಶ್ವಾಸಿಗಳು ಹೇಗಿರಬೇಕು ಅನ್ನೋದನ್ನು ಕಲಿಸುತ್ತೆ. 5ನೇ ಅಧ್ಯಾಯಕ್ಕೆ ಬಂದಾಗ ಬಿಲೀವರ್ಸ್ ಇನ್ ದ ಫ್ಯಾಮಿಲಿ, ಕುಟುಂಬದಲ್ಲಿ ಹೇಗಿರಬೇಕು, ಗಂಡ ಹೆಂಗಿರಬೇಕು, ಹೆಂಡತಿ ಹೇಗಿರಬೇಕು, ತಂದೆ ಹೇಗಿರಬೇಕು, ತಾಯಿ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಇದನ್ನು 5ನೇ ಅಧ್ಯಾಯದಲ್ಲಿ ಕುಟುಂಬಗಳ ಕುರಿತು ಮಾತನಾಡುವಂಥ ಭಾಗ. 5ನೇ ಅಧ್ಯಾಯ ಮುಗಿದು 6ನೇ ಅಧ್ಯಾಯ ಆರಂಭವಾಗುವುದು ಸಹ ಕುಟುಂಬದ ವಿಷಯ ಮಾತನಾಡೋದು. ಮಕ್ಕಳಿಗೆ ಕುರಿತು ಹೇಳ್ತಾರೆ, ದೀರ್ಘಾಯಿಸಬೇಕಾ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅನ್ನೋದ್ರನ್ನು. 6ನೇ ಅಧ್ಯಾಯದ 10ನೇ ವಾಕ್ಯದಿಂದ ಆಚೆಗೆ ಬಿಲೀವರ್ಸ್ ಇನ್ ದ ಬ್ಯಾಟಲ್ ಫೀಲ್ಡ್, ರಣರಂಗದಲ್ಲಿದ್ದಾರೆ ಅವರು, ಯುದ್ಧದ ರಂಗದಲ್ಲಿ. ನೋಡ್ರಿ, ಯುದ್ಧ ಅಂದಿದ್ರೆ ನೀವೆಲ್ಲ ಸೈಲೆಂಟ್ ಆಗ್ಬಿಟ್ರಿ, ಗಟ್ಟಿಯಾಗಿ ಹೇಳ್ರಿ. ನಾವೆಲ್ಲ ನೀವು ಒಪ್ಪಿದ್ರು ಒಪ್ಪಲಿಲ್ಲ ಆದರೂ ಆಮೇಲೆ ಹೇಳಲೇಬೇಕು. ಅದಕ್ಕೆ ಈಗ ರಷ್ಯಾ ಯುಕ್ರೇನ್ ಯುದ್ಧ ಆಮೇಲೆ ಹೇಳಲೇಬೇಕಲ್ಲ ನಾವು. ಆತ್ಮಿಕರು ನಮ್ಮೆಲ್ಲರಿಗೂ ಒಂದು ಯುದ್ಧ ಇದೆ ಅಂತ ಗೊತ್ತಾ? ಗಮನಿಸ್ರಿ. ಬಿಲೀವರ್ಸ್ ಇನ್ ದ ಬ್ಯಾಟಲ್ ಫೀಲ್ಡ್, ನಾವು ಯುದ್ಧದ ರಣರಂಗದಲ್ಲಿದ್ದೀವಿ. ಅದಕ್ಕೆ ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ಕಡೆ ಮಾತೇನೆಂದರೆ, ಕರ್ತನಲ್ಲೂ ಆತನ ಅತ್ಯಧಿಕವಾದಂಥ ಶಕ್ತಿಯಲ್ಲೂ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಆಮೇಲೆ ನಂತರ ಹೇಳ್ತಾನೆ, ಕಠಿಣ ಕಾಲವು ಬರ್ತಾ ಇದೆ. ನೀವು ಮೈ ಮರೆತು ಜೀವನ ಮಾಡಬೇಕು ಅಂತ ಅಲ್ಲ, ನೀವು ಸರ್ವಾಯುಧವನ್ನು ಧರಿಸಿಕೊಂಡು ಯುದ್ಧ ಸನ್ನದ್ಧರಾಗಿರಬೇಕು. ಆಮೇಲೆ ರಕ್ಷಣೆ ಎಂಬ ಶಿರಸ್ತ್ರಾಣ, ನೀತಿ ಎಂಬ ಕವಚ, ಸತ್ಯ ಎಂಬ ನಡುಕಟ್ಟು, ಸಮಾಧಾನದ ಸುವಾರ್ತೆಯ ಕೆರ, ದೇವರ ವಾಕ್ಯ ಎಂಬ ಕತ್ತಿ, ನಂಬಿಕೆ ಎಂಬ ಗುರಾಣಿ, ಇದನ್ನೆಲ್ಲ ಹಿಡ್ಕೊಂಡು ನಾವು ಯುದ್ಧಕ್ಕೆ ಸನ್ನದ್ಧರಾಗಿರಬೇಕು. ಆಮೇಲೆ ಈ 6 ಮಂಡಲಗಳಲ್ಲಿ ವಿಶ್ವಾಸಿಗಳನ್ನು ದೇವರು ನಿಲ್ಲಿಸಿದ್ದಾನೆ. ಅದರಿಂದಲೇ ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಈ ಕ್ರೌನ್ ಆಫ್ ಎಪಿಸಲ್ ಅಂತ ಹೇಳ್ತಾರೆ. ಪತ್ರಿಕೆಗಳಲ್ಲಿ, ಅದರಲ್ಲೂ ಸೆರೆಮನೆಯ ಪತ್ರಿಕೆಗಳಲ್ಲಿ, ಎಲ್ಲ ಪತ್ರಿಕೆಗಳಿಗಿಂತ ಎಫೆಸದವರಿಗೆ ಬರೆದ ಪತ್ರಿಕೆ ಅದು ಕಿರೀಟ ಥರ ಇರುವಂಥ ಪತ್ರಿಕೆ ಅಂತ ಹೇಳ್ತಾರೆ ವೇದ ಪಾಂಡಿತ್ಯರು. ಗಮನಿಸ್ರಿ. ಇದರಲ್ಲಿ ನಾನು ಇಷ್ಟು ಕಾರ್ಯಗಳನ್ನು ಎಫೆಸ ಪತ್ರಿಕೆ ಕುರಿತು ಯಾವ ಕಾಲದಲ್ಲಿ ಬರೆದ್ರು ಅಂತಲೂ, ಎಲ್ಲಿಂದ ಬರೆದ್ರು, ಯಾರು ಬರೆದ್ರು ಎಂಬುದರ ಮಾಹಿತಿಯನ್ನು ನಿಮಗೆ ಕೊಟ್ಟೆ. ಇನ್ನು ಓದಿದಂಥ ವಾಕ್ಯದಲ್ಲಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ಹಾಗಾದರೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿ ಅಂದರೆ ದೇವರ ಶಕ್ತಿ. ಸ್ವಯಂ ಪ್ರೇರಿತವಾಗಿ ನಾವು ಏನೂ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ದೇವರ ಆತ್ಮನ ಶಕ್ತಿಯಿಂದ ನಾವು ಮಾಡಬೇಕು. ನೀವು ಆಮೇಲೆ ಹೇಳಲಿಲ್ಲ, ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಅರ್ಥ. ಆಮೇಲೆ ನಿಮ್ಗೆ ಅರ್ಥ ಆದರೆ ಆ ಹುಮ್ಮಸ್ಸು ತೋರಿಸ್ಬೇಕು ನನಗೆ. ಸ್ತೋತ್ರ. ಭಾಳ ಕಷ್ಟ, ಯಾಕಂದರೆ ನಿಮ್ಗೆ ಅರ್ಥ ಆಗಲಿ, ನಾನು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅರ್ಥ ಮಾಡಿಬಿಟ್ಟೆ ಹೋಗ್ಬೇಕು. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಅಂದರೆ, ಈವನ್ ಅವರ್ ಪ್ರೇಯರ್ಸ್ ಟು ಬಿ ಆನ್ಸರ್, ನಮ್ಮ ಪ್ರಾರ್ಥನೆಯ ಉತ್ತರ ದೊರಕೋದು ತನ್ನ ಶಕ್ತಿಯ ಪ್ರಕಾರನೇ. ನಮ್ಮಲ್ಲಿ ಕಾರ್ಯ ಸಾಧಿಸೋದು. ಹಾಗಾದರೆ ಕಾರ್ಯ ಸಾಧಿಸೋದು ನಾನಲ್ಲ, ನನ್ನ ಒಳಗಡೆ ಇರುವ ಪರಿಶುದ್ಧಾತ್ಮನ ಶಕ್ತಿಯಾಗಿದೆ. ಇಷ್ಟು ಮನವರಿಕೆ ಆದವರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ದೇವರು ಸಮರ್ಥನು.
ದೇವರು ಸಮರ್ಥ. ನಮ್ಮ ರೋಗ ಸೌಖ್ಯವಾಗ್ಬೋದು, ದೆವ್ವ ಬಿಡಿಸೋದು, ಶಾಪದಿಂದ ವಿಮೋಚನೆ, ಪಾಪದಿಂದ ವಿಮೋಚನೆ, ಇದೆಲ್ಲ ನಡೆಯೋದು ದೈವ ಶಕ್ತಿಯ ಮೂಲಕವಾಗಿರ್ತದೆ. ಆಮೇನ್. ಅದಕ್ಕೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4:7 ಹೇಳೋದು, ಬಲಾಧಿಕ್ಯವು ನಿಮ್ಮ ಸ್ವಂತ ಅಲ್ಲ, ಅದು ನಿಮ್ಮ ಸ್ವಂತದಲ್ಲ ಅದು ಎಂಬುದನ್ನು ತಿಳಿಯೋದಕ್ಕೋಸ್ಕರ ದೇವರು ಈ ಮಣ್ಣಿನ ಘಟ್ಟಗಳಲ್ಲಿ ಆ ಶಕ್ತಿಯನ್ನು ನಿಕ್ಷೇಪವಾಗಿಟ್ಟಿದ್ದಾನೆ. ಹಾಗಾದರೆ ಮಣ್ಣಿನ ಘಟ್ಟ ಯಾರು ನೋಡ್ರಿ? ಒಂದಿಬ್ಬರೇ ಹೇಳಿದ್ದು ನಾನು ಅಂತ, ಸ್ತೋತ್ರ. ಮಿಕ್ಕಿದವರೆಲ್ಲ ಹೇಳಿದ್ರು ಯಾರ ಇರಬೇಕು. ಯಾಕಂದರೆ ನಾವೆಲ್ಲ ಮಣ್ಣಿನ ಘಟ್ಟ ಅಂದರೆ ಸುಮ್ಗಿರಿ ಪಾಸ್ಟ್ರೆ, ನಮ್ಮ ಸ್ಟ್ಯಾಟಸ್ ಕಡಿಮೆ ಆಗ್ಬಿಡುತ್ತೆ. ಮಣ್ಣು ತಾನೆ ನಾವು. ನಾನು ಮೊದಲನೇ ಸರ್ವಿಸಲ್ಲಿ ಹೀಗೆ ಹೇಳಿದೆ, ನಾವು ಇವತ್ತು ಏನೇ ಡಾಮ್ ಡೂಮ್ ಡಯಾಡೂಸ ಅಂತ ಬದುಕಿದ್ರು ಕಡೆಗೆ 6 ಅಡಿ 3 ಅಡಿ ಜಾಗ ಇರುತ್ತೆ. ಅದರಲ್ಲಿ ಪೆಟ್ಟಿಯಲ್ಲಿ ಹಾಕ್ಬಿಟ್ಟು ಕಡೆಗೆ ನಾವು ಒಂದು ಮಾತು ಹೇಳ್ತೀವಿ, ಇದುವರೆಗೂ ಮುಖದರ್ಶನ ಮಾಡದೇ ಇರೋರು ಯಾರಾದರೂ ಇದ್ರೆ ಬಂದು ದಯವಿಟ್ಟು ಮಾಡಿಬಿಡ್ರಿ, ಇದು ಇಲ್ಲ ಕಡೆಯದಾಗಿ ಅಂತ. ಆವಾಗ ಎಲ್ಲ ಆದಮೇಲೆ ಅದರ ಮುಚ್ಚಳಿಕೆಯನ್ನು ಮುಚ್ತೀವಿ. ಮುಚ್ಚಾದ್ಮೇಲೆ ನಮ್ಮ ಕೈಯಲ್ಲಿ ಮಣ್ಣು ತೊಗೊಂಬಂದು ಕೊಡ್ತಾರೆ. ಹಿಂಗೆ ನಾವು ಆ ಮಣ್ಣನ್ನು ಕೈಯಲ್ಲಿ ಎತ್ಬಿಟ್ಟು ಒಂದು ಮಾತು ಹೇಳ್ತೀವಿ, ಅಯ್ಯಯ್ಯೋ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಆಗಿದ್ದಂಥ, ಈ ಜೆಂಟಲ್ಮ್ಯಾನ್ ಆಗಿದ್ದಂಥ, ಇವರು ಇಂಥ ಉನ್ನತ IAS ಆಫೀಸರ್ ಆಗಿದ್ದಂಥ, ಅಧಿಕಾರಿ ಆಗಿದ್ದಂಥ, ಹಿಂಗೇನು ಹೇಳಲ್ಲ ನಾವು ಅವತ್ತು. ಅವಾಗೇನು ಹೇಳ್ತೀವಿ ಗೊತ್ತಾ? ಮನುಷ್ಯ ನೀನು ಮೊನ್ನೆ, ಮನುಷ್ಯ ನೀನು ಮೊನ್ನೆ ಬದುಕಿದ್ರೆ ಹೇಳಿದ್ರೆ ಅವ್ನು ಎದ್ಬಿಟ್ಟು ಕೇಳಿರೋನು ನಾನೇ ಅಲ್ಲಿ ಮಣ್ಣು ಅಂತ. ಮನುಷ್ಯ ನೀನು ಮಣ್ಣು, ಮಣ್ಣಿನಿಂದ ತೆಗೆಯಲ್ಪಟ್ಟ ಈ ಮಣ್ಣು ಶರೀರವನ್ನು ಪುನಃ ಮಣ್ಣಿಗೆ ಸೇರಿಸ್ತಾ ಇದ್ದೀನಿ. ಸೃಷ್ಟಿಯಲ್ಲಿ ಏನಾಗಿತ್ತೋ ಕಡೆಗೆ ನೀನು ಅದೇ ಆಗ್ತೀ. ಮಧ್ಯದಲ್ಲಿ ಮಣ್ಣು ಅಂದರೆ ಯಾಕಪ್ಪ? ಸ್ತೋತ್ರ. ಮಣ್ಣು, ನಮ್ಮ ಮಣ್ಣು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಈ ಅತ್ಯಧಿಕವಾದ ಶಕ್ತಿಯನ್ನು ಮಣ್ಣಿನ ಘಟ್ಟಗಳು ನಮ್ಮಲ್ಲಿ ದೇವರು ನಿಕ್ಷೇಪವಾಗಿಟ್ಟಿದ್ದಾನೆ. ನಿಕ್ಷೇಪ ಅಂದರೆ ನಾನು ನೀನು ನಿಧಿ, ದೇವರ ನಿಧಿ, ಆ ಶಕ್ತಿಯ ನಿಧಿ. ಸ್ತೋತ್ರ 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 ಸ್ತೋತ್ರ. ಯಾರನ್ನು ಬಲಿ ಕೊಡಕ್ಕೆ ಹೋಗ್ಬೇಡ್ರಿ ನಿಧಿ ಹುಡುಕೊಂಡು. ಸ್ತೋತ್ರ. ನೀವೇ ನಿಧಿ. ಅಬ್ರಾಹ್ಮನಿಗೆ ದೇವರು ಹೇಳಿದ್ರು, ನೀನು ಆಶೀರ್ವಾದದ ನಿಧಿ ಆಗಿರುವಿ. ಏನಾಗಿರುವಿ? ಅಬ್ರಾಹ್ಮನ ಸಂತತಿಗಳು ನಾವೇನು? ನಿಧಿ. ಆಮೇಲೆ ದೈವ ಶಕ್ತಿಯನ್ನು ದೇವರು ನಮ್ಮ ಒಳಗಡೆ ಒದಗಿಸಿಟ್ಟಿದ್ದಾನೆ. ಅಲ್ಲೆಲೂಯ. ಪರಾಕ್ರಮವನ್ನು ಸಾಧಿಸುವ ದೇವರು ನಮ್ಮ ಮೂಲಕ. ಗಾಡ್ ಈಸ್ ಲುಕಿಂಗ್ ಫಾರ್ ಎ ಮ್ಯಾನ್ ಅಂಡ್ ವುಮೆನ್ ಟು ಡೆಮಾನ್ಸ್ಟ್ರೇಟ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಅನ್ನು, ಪರಿಶುದ್ಧಾತ್ಮನನ್ನು, ತನ್ನ ಶಕ್ತಿಯ ಪ್ರದರ್ಶನವನ್ನು ತೋರಿಸೋದಕ್ಕೆ ದೇವರು ಪುರುಷ ಸ್ತ್ರೀಯನ್ನು ಹುಡುಕ್ತಾ ಇದ್ದಾನೆ. ಆ ವ್ಯಕ್ತಿ ನೀವಾಗಿರಬೇಕು ಎಂದು ಬಯಸುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. ದೇವರ ಶಕ್ತಿ ಪ್ರದರ್ಶನವಾಗದೆ ಹೇಗೆ? ನನ್ನ ಮೂಲಕ, ನಿಮ್ಮ ಮೂಲಕ. ದೇವರ ಆತ್ಮಸ್ವರೂಪನು, ದೇವರ ಆತ್ಮಸ್ವರೂಪನು. ದೆವ್ವ ಏನು? ದೆವ್ವನೂ ಅದೇ. ದೆವ್ವ ಏನಾದರೂ ಕ್ರಿಯೆ ಮಾಡಬೇಕಾದ್ರೆ ಹೆಂಗೆ? ಯಾರ ಒಳಗಡೆ ಆದರೂ ಹೊಕ್ಕಬೇಕು. ಇಸ್ಕರಿಯೋತ ಯೂದನ ಒಳಗಡೆ ಏನು ಹೊಕ್ಕಿದ್ದು? ಸೈತಾನನು ಹೊಕ್ಕನು. ಹೊಕ್ಕನು ಅಂದರೆ ಏನು? ಸ್ತೋತ್ರ. ಒಳಗಡೆ ನುಗ್ಗದ. ಸ್ತೋತ್ರ. ನಿಮ್ಮ ಕಾಂಪೌಂಡ್ ಜಂಪ್ ಮಾಡಿ ನಿಮ್ಮ ಮನೆ ಒಳಗಡೆ ಕಳ್ಳ ನುಗ್ಗದಂಗೆ ನುಗ್ಗದ. ಹೊಕ್ಕನು. ಇಸ್ ಇಟ್ ರೈಟ್? ಮಾತಾಡಿ ಪ್ರಿಯರೇ, ಮಾತಾಡಿ, ಹಿಂಗಿರಬೇಡ್ರಿ. ಹೌದಲ್ಲ? ಹಾಗಾದರೆ ನಾವು ಸುಮಾರು ದೆವ್ವಗಳನ್ನು ಬಿಡಿಸಿರೋದು ನೀವು ಕಂಡಿದ್ದೀರಾ. ಆ ದೆವ್ವ ಏನು ಹೇಳುತ್ತೆ? ಏನಕ್ಕೆ ಬಂದೆ? ಇವಳು ಕನಕಾಂಬ್ರ ಹೂವು ಮುಟ್ಕೊಂಡು ಹೋಗ್ತಾ ಇದ್ಲು, ಇವಳು ಹಿಂದೆ ನಾನು ಬಂದೆ, ಇವಳ ಮೇಲೆ ಆಸೆ ಆಯಿತು, ಅದಕ್ಕೆ ಇವಳು ಒಳಗಡೆ ಬಂದೆ ಅಂತ. ಅವತ್ತುವರೆಗೂ ಗಂಗಮ್ಮ ಆಗಿದ್ಲು, ಇವನು ಒಳಗಡೆ ಬಂದಿದೆ. ಇವನು ಯಾರೋ ರುದ್ರನೋ ಯಾರೋ ಇದ್ದ, ಅವನ ವೇಷ ಎಲ್ಲ ಇವಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸ್ತೋತ್ರ. ಸೊ ದೆವ್ವಕ್ಕೆ ಒಬ್ಬ ಮನುಷ್ಯನ ಬೇಕು. ಯೇಸು ಸ್ವಾಮಿ ಒಂದು ಸಾರಿ ಒಬ್ಬ ದೆವ್ವ ಪೀಡಿತನಾದ ಯುವಕನನ್ನು
ಬಿಡುಗಡೆ ಮಾಡೋಕ್ಕೆ ಹೋಗ್ತಾನೆ. ಅವನ ಶರೀರದಲ್ಲಿ ಒಂದು ದಂಡೇ ಇತ್ತು ನೋಡ್ರಿ. ಒಂದು ದಂಡು ಅಂದರೆ ಆ ಕಾಲದಲ್ಲಿ 6,000 ಅಂತಾರೆ, 3,000 ಅಂತಾರೆ. ನನಗನ್ಸಂಗೆ 2,000 ಮೇಲೇ ಇಟ್ಕೊಳ್ರಿ. ಸ್ತೋತ್ರ. ವಾದ ಬೇಡ, ತರ್ಕ ಬೇಡ, ದಂಡು. ನಾನು ಕೇಳ್ತೀನಿ, ನಮ್ಮ ಮನೇಲಿ ಹೆಂಡತಿ ಗಂಡ 3 ಮಕ್ಕಳಿದ್ರೆ ಜೀವನ ಮಾಡೋದೇ ಭಾರಿ ಕಷ್ಟ. ಒಬ್ಬೊಬ್ರಿಗೊಂದೊಂದು ಅಭಿಪ್ರಾಯ ಇರುತ್ತೆ. ಈ ಒಬ್ಬ ಮನುಷ್ಯನಲ್ಲಿ ಇಷ್ಟು ದೆವ್ವ ಎಷ್ಟು ಅನ್ಯೋನ್ಯವಾಗಿತ್ತು ರೀ. ಆಗಲೂ ಅದು ಕೇಳ್ತಾ ಇದೆ, ನನ್ನ ಗೊಡವೆ ನಿನಗೆ ಏತಕ್ಕೆ, ಸಮಯಕ್ಕೆ ಮುಂಚೆ ನನ್ನನ್ನು ಹಿಂಸಿಸಲು ಬಂದಿಯೋ ಅಂದರೆ ಇನ್ನೊಂದು 2,000 ಬರಬೇಕಾಗಿತ್ತು, ಅಷ್ಟರಲ್ಲೇ ಬಂದ್ಬಿಟ್ಟ ನೀನು. ಅಂದರೆ ದೆವ್ವಗಳಲ್ಲಿರೋ ಅನ್ಯೋನ್ಯತೆ ವಿಶ್ವಾಸಿಗಳಲ್ಲಿಲ್ಲ ನೋಡ್ರಿ. ದೇವರಿಗೆ ಒಬ್ಬರನ್ನ ಉಪಯೋಗಿಸ್ಬೇಕಾದ್ರೆ ಮನುಷ್ಯನ ಅವಶ್ಯಕತೆ ಇದೆ, ದೆವ್ವಕ್ಕೊಬ್ಬರನ್ನು ಉಪಯೋಗಿಸ್ಬೇಕಾದ್ರೆ ಮನುಷ್ಯನ ಅವಶ್ಯಕತೆ ಇದೆ. ಆಮೇಲೆ ಬಿಕಾಸ್ ಸ್ಪಿರಿಟ್ ಅಂತ ಕರಿತೀವಿ ನಾವು. ಒಂದು ಡಿಮೋನಿಕ್ ಸ್ಪಿರಿಟ್, ಇನ್ನೊಂದು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನು ತನ್ನ ಶಕ್ತಿಯ ಪ್ರದರ್ಶನ ಮಾಡೋದು, ಡೆಮಾನ್ಸ್ಟ್ರೇಷನ್ ಆಫ್ ದ ಹೋಲಿ ಸ್ಪಿರಿಟ್ ಆಗೋದು, ಪರಿಶುದ್ಧಾತ್ಮನ ಆ ಕ್ರಿಯೆ ತೋರಿ ಬರೋದು ನನ್ನ ಮೂಲಕ, ನಿಮ್ಮ ಮೂಲಕ. ಹಾಗಾದರೆ ದೇವರು ಹುಡುಕ್ತಾ ಇದ್ದಾನೆ, ನಾನು ಉಪಯೋಗಿಸೋದಕ್ಕೆ ಯೋಗ್ಯವಾದಂಥ ಆ ವ್ಯಕ್ತಿ ಯಾರಿದ್ದೀರಾ ಎಂಬುದಾಗಿ. ಹಲ್ಲೆಲೂಯಾ. ಆಮೇಲೆ ನೋಡ್ರಿ, ಕೆಲವರು ಕೈ ಇಟ್ಟರೆ ರೋಗಿಗಳು ಸೌಖ್ಯ ಆಗ್ತಾರೆ, ದೆವ್ವಗಳು ಬಿಟ್ಟು ಹೋಗುತ್ತೆ. ನನ್ನ ಹತ್ರ ಅನೇಕರು ಕೇಳ, ಪಾಸ್ಟ್ರೇ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಪಾಸ್ಟ್ರೆ ದೆವ್ವ ಇದೆ ಅಂತ? ಸತ್ಯ ಹೇಳ್ತೀನಿ, ನಮಗೆ ಗೊತ್ತಾಗಲ್ಲ, ದೆವ್ವನೇ ಹೇಳ್ಬಿಡುತ್ತೆ ನಾನು ಹೋಗ್ಬಿಡ್ತೀನಿ ಅಂತ. ಈಗ ದೆವ್ವ ಹಿಡ್ದಿದೆ ಅಂತ ಪಾಸ್ಟ್ರೇ ಅಷ್ಟು ಗ್ಯಾರಂಟಿ ಹೆಂಗೆ ಅಂದರೆ, ನಮ್ಮನ್ನು ನೋಡ್ತಿದ್ದಂಗಲೇ ದೆವ್ವ ಕೆಲವೊಂದು ಆ್ಯಕ್ಷನ್ ಮಾಡುತ್ತೆ, ದೆವ್ವ ಪ್ರಕಟ ಆಗುತ್ತೆ. ಆಮೇಲೆ ನಾನೇನು ಹೇಳಕ್ಕೆ ಬಂದೆ ಅಂದರೆ, ದೆವ್ವಕ್ಕೆ ಮನುಷ್ಯನ ಆತ್ಮ ಬೇಕು. ಅದೇ ಸಮಯದಲ್ಲಿ ದೇವರು ಒಂದು ವ್ಯಕ್ತಿಯನ್ನು ಉಪಯೋಗಿಸ್ಬೇಕು ಅಂದರೆ ದೇವರಿಗೂ ಒಂದು ವ್ಯಕ್ತಿಯ ಅವಶ್ಯಕತೆ ಇದೆ. ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆ ವ್ಯಕ್ತಿ ನಾನಾಗಬೇಕು, ಪರಿಶುದ್ಧಾತ್ಮನ ನನ್ನನ್ನು ಉಪಯೋಗಿಸ್ಬೇಕು. 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ ಮೊದಲಿನ ಘಟ್ಟದಲ್ಲಿ ದೇವರು ಈ ಶಕ್ತಿಯನ್ನು ನಿಕ್ಷೇಪವಾಗಿ ನಮ್ಮಲ್ಲಿ ಇಟ್ಟಿದ್ದಾನೆ ಅಂತ. ಹಾಗಾದರೆ ನಿಕ್ಷೇಪ ಹುಡ್ಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ, ನಮ್ಮಲ್ಲೇ ಇದ್ದಾನೆ ಆತ್ಮನು. ನಮ್ಮಲ್ಲಿರೋ ಆತ್ಮನು ಏಡಿತನದ ಆತ್ಮ ಅಲ್ಲ, ಧೈರ್ಯ, ಬಲ, ಶಿಕ್ಷಣದ ಆತ್ಮನು. ನಮ್ಮಲ್ಲಿರುವ ಆತ್ಮನು ನಮ್ಮ ಮರ್ತ್ಯ ದೇಹವನ್ನು ಎಬ್ಬಿಸೋದಕ್ಕೆ ಸಾಮರ್ಥ್ಯವುಳ್ಳ ಆತ್ಮನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 11ನೇ ವಚನ ಓದಿದ್ರೆ, ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದಂಥ ಅದೇ ಆತ್ಮನನ್ನೇ ದೇವರು ನನ್ನಲ್ಲೂ ನಿಮ್ಮಲ್ಲೂ ಇಟ್ಟಿರೋದು. ಯೇಸು ಸ್ವಾಮಿ 3ನೇ ದಿನ ಪುನರುತ್ಥಾನ ಹೊಂದಿದ್ದಾರೆ ಅಂತ ನಂಬುವವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ನೀವು ನಂಬದೇ ಹೋಗಿದ್ರೆ ನಮ್ಮ ಪ್ರಸಂಗಕ್ಕೆ ಉರುಳೇ ಇರಲಿಲ್ಲ. ಹೌದಲ್ಲ? ಹೌದಲ್ಲ? ಯೇಸು ಸ್ವಾಮಿ ಎದ್ದಿದ್ದಾರ? ಯೇಸು ಸ್ವಾಮಿ ಸತ್ತು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದ್ರ ನಂಬ್ತೀರಾ? ಹಾಗಾದರೆ ಯೇಸುವನ್ನು ಎಬ್ಬಿಸಿದಂಥ ಅದೇ ಆತ್ಮನನ್ನೇ ದೇವರು ನನ್ನಲ್ಲೂ ನಿನ್ನಲ್ಲೂ ಇಟ್ಟಿರೋದು. ಏನಕ್ಕೆ ಪಾಸ್ಟ್ರೇ? ಇಲ್ಲ, ಅವಾಗ ಚರ್ಚ್ಗೆ ಹೋಗ್ಬಿಟ್ಟು ಥ್ಯಾಂಕ್ ಯು ಆತ್ಮನೇ ಅಂತ ಹೇಳೋಕ್ಕೆ ಅಲ್ಲ. ನಿಧಿ ಅದು. ಎಷ್ಟು ನಿಧಿಗಳು ಕೂತಿದ್ದೀರ ನೋಡ್ರಿ. ನೀವೆಲ್ಲ ಎದ್ದು ದೇವ್ರ ರಾಜ್ಯಕ್ಕೆ ನಿಂತ್ಕೊಂಡ್ಬಿಟ್ರೆ ಕರ್ನಾಟಕ ಉಜ್ಜೀವನ ಆಗಿರೋದು. ಇವತ್ತಿನಿಂದ ಸ್ವಲ್ಪ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯಿರಿ. ಯಾಕಂದರೆ ಈ ಮಣ್ಣಿನ ಘಟ್ಟದಲ್ಲಿ ಅತ್ಯಧಿಕವಾದ ಶಕ್ತಿಯ ನಿಕ್ಷೇಪವನ್ನು ದೇವರಿಟ್ಟಿದ್ದಾನೆ. ಹಾಗಾದರೆ ದೆವ್ವಕ್ಕೆ ನನ್ನ ಕಂಡ್ರೆ ಭಯ ಇರಬೇಕು, ರೋಗಕ್ಕೆ ನನ್ನ ಕಂಡ್ರೆ ಭಯ ಇರಬೇಕು. ನಾವು ಅವುಗಳಿಗೆ ಭಯ ಪಡೋದಲ್ಲ, ಅವುಗಳು ನಮ್ಮನ್ನು ಕಂಡ್ರೆ. ಕೋವಿಡು, ಕೊರೋನಾ ಏನು ಭಯ ಬೀಳ್ತಾ ಇದ್ರಪ್ಪ, ಬರಲಿ ಬಿಡ್ರಿ. ಸ್ತೋತ್ರ.
ಇದಕ್ಕಿಂತ ತಾತನಂಥದ್ದು ಬರಲಿ ಬಿಡ್ರಿ. ಸ್ತೋತ್ರ. ಗೆಲ್ತೀವಿ. ನಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಆ ಧೈರ್ಯ ಉಳ್ಳವ್ರು ಮಾತ್ರ ಒಂದು ಆಮೇನ್ ಹೇಳ್ರಿ. ಆಮೇನ್. ನೋಡ್ರಿ, ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಅಂದರೆ, ನಮ್ಮ ತಲೆಯ ಕೂದಲುಗಳು ಎಣಿಸಲ್ಪಟ್ಟಿದೆ. ನೀವು ಯಾವತ್ತಾದ್ರೂ ಎಣಿಸಿದ್ದೀರಾ? ಹೋಗ್ಲಿ, ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತೀರಾ? ಈಗ ಅದೊಂದು ಸಂಶಯ. ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತೀರಾ? ಯಾವತ್ತಾದ್ರೂ ನಿಮ್ಮ ಮಕ್ಕಳ ತಲೆ ಕೂದಲು ಎಣಿಸಿದ್ದೀರಾ? ನೋಡ್ರಿ, ಯಾರು ಮಾಡಲ್ಲ, ದೇವ್ರು ಮಾಡಿದ್ದಾರೆ. ಸ್ತೋತ್ರ. ಆದರೆ ದೇವರು ನಮ್ಮ ತಲೆಯ ಕೂದಲುಗಳನ್ನು ಅವನು ಎಣಿಸಿದ್ದಾನೆ. ಅದರಲ್ಲಿ ಒಂದು ಕೆಳಗಡೆ ಬೀಳಬೇಕಾದ್ರೂ ಅವನ ಅಪ್ಪಣೆ ಇಲ್ಲದೆ ಬೀಳೋದಿಲ್ಲ ಅಂತಾರೆ. ಎಷ್ಟು ಸ್ತೋತ್ರ ಹೇಳ್ಬೇಕು ನಾವು, ಹೇಳ್ರಿ. ಆ ದೇವರು ನಮ್ಮ ಒಳಗಡೆ ನಿಕ್ಷೇಪ ಇಟ್ಟಿದ್ದಾನೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈಗ ಹೇಳ್ತಾ ಇದ್ದೇನೆ. ಆ ದೇವರು ಆ ನಿಕ್ಷೇಪವನ್ನು ನಿಮ್ಮ ಒಳಗಡೆ ಇಟ್ಟಿದ್ದಾನೆ. ಆ ಶಕ್ತಿಯನ್ನು, ಪರಿಶುದ್ಧಾತ್ಮನ ಶಕ್ತಿಯನ್ನು, ದೈವ ಶಕ್ತಿಯನ್ನು ವಿ ಆರ್ ರೆಪ್ರೆಸೆಂಟರ್. ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ, ನಾವು ಪ್ರತಿನಿಧಿಗಳಾಗಿದ್ದೇವೆ. ಅದರಿಂದಲೇ ಯೇಸು ಸ್ವಾಮಿ ಹೇಳಿದನು, ಲೋಕದ ಕಟ್ಟ ಕಡೆವರೆಗೂ ಹೋಗ್ರಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರ್ರಿ. ಹಲ್ಲೆಲೂಯಾ. ರೋಗಿಗಳನ್ನು ಸ್ವಸ್ಥಗೊಳಿಸ್ರಿ, ದೆವ್ವಗಳನ್ನು ಹಟ್ರಿ, ಕುರುಡು ಕಣ್ಣುಗಳನ್ನು ತೆರೀರಿ. ವಿ ಆಲ್ ರೆಪ್ರೆಸೆಂಟೆಡ್. ನಾವು ದೇವರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಹೌದಲ್ಲ? ಅರ್ಥ ಆದವ್ರು ಆಮೇಲೆ ಹೇಳ್ರಿ. ಇನ್ನು ನಾನು ಮುಂದಕ್ಕೆ ಹೋಗ್ತೀನಿ. ಎರಡನೇ ಆರಾಧನೆ ನಾನು ಹೇಳಿದೆ. ಯಾರಿಗೆ ಇದನ್ನು ದೇವರು ಕೊಡೋದು? ಈ ಶಕ್ತಿಯನ್ನು ಹೊಂದ್ಕೊಳ್ಳೋದಕ್ಕೆ ಯಾವ ಅರ್ಹತೆ ಇರಬೇಕು? ಒಂದನೇ ಅರ್ಹತೆ ಏನು ಗೊತ್ತಾ? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ನೀನು ಬಲಹೀನನು, ನಿನ್ನ ಒಳಗಡೆ ಇರೋನು ಪರಿಶುದ್ಧಾತ್ಮನು ಎಂದು. ಜಂಬ ಕೊಚ್ಕೊಂಬಾರ್ದು ಅಂತ. ಉದಾಹರಣೆಗೆ ನಮ್ಮಲ್ಲೆಲ್ಲ ಬರೋಂಥ ಪ್ರಾಬ್ಲಮ್ ಏನು ಗೊತ್ತಾ? ಹೊಟ್ಟೆಗಿಟ್ಟಿಲ್ಲದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತಾರಲ್ಲ, ಅಂದೆ ಜಂಬಕ್ಕಂತೂ ಕಡಿಮೆ ಇಲ್ಲ. ಡಾಮ್ ಡೂಮ್ ಡಯಾಡುಸ ಅಂತ. ಅಪೊಸ್ತಲನಾದಂಥ ಪೌಲನು ಎಷ್ಟು ಸುಂದರವಾಗಿ ತಾನು ಪತ್ರಿಕೆಯಲ್ಲಿ ಬರೀತಾನೆ, ಕೊರಿಂಥ್ಯ ಸಭೆಗೆ ಬರೀತಾನೆ. ಕೊರಿಂಥ್ಯ ಸಭೆ ಸಾಧಾರಣವಾದ ಸಭೆ ಅಲ್ಲ. ಕೊರಿಂಥ್ಯ ಸಭೆ ಅನ್ನೋದು ಆತ್ಮಿಕವಾಗಿ ಪುಷ್ಟಿ ಇರುವಂಥ ಸಭೆ. ಅಲ್ಲೂ ಕೊರತೆಗಳಿತ್ತು, ಜಗಳ ಇತ್ತು, ಭೇದ ಇತ್ತು, ಭಿನ್ನತೆ ಇತ್ತು, ಜಾರತ್ವ ಇತ್ತು. ಆದರೆ ಇವರಲ್ಲಿ ಒಳ್ಳೆ ಗುಣ ಅಂದರೆ ಇವರು ಕರ್ತನ ಬರೋಣಕ್ಕಾಗಿ ಎದುರು ನೋಡ್ತಿದ್ದಂಥ ಸಭೆ, ಎಲ್ಲ ಕೃಪಾವರಗಳಿಂದ ತುಂಬಿರೋ ಸಭೆ. ಒಬ್ಬ ಯಾರಾದರೂ ಅಪ್ಪಿತಪ್ಪಿ ಹೊಸ್ದಾಗಿ ಒಳಗಡೆ ಬಂದರೆ ಫುಲ್ ಸ್ಕ್ಯಾನ್ ಮಾಡಿಬಿಡೋರು. ಸ್ತೋತ್ರ. ಅಂದರೆ ಚಪಾತಿ ತಿನ್ಕೊಂಬಂದಿದ್ರೆ 3 ಚಪಾತಿ ತಿಂದು ಬಂದಿದ್ದಾನೆ ಅಂತಲೂ ಹೇಳ್ಬಿಡೋರು. ಸ್ತೋತ್ರ. ಸುಳ್ಳು ಹೇಳಂಗಿಲ್ಲ, ತಗೊಳಕೊಂಬಿಡೋರು. ಸ್ತೋತ್ರ. ನಾಟಕ ಮಾಡೋಂಗಿಲ್ಲ, ತಗೊಳಕೊಂಬಿಡೋರು. ಅಷ್ಟು ಕೃಪಾವರ. ಬಾಯ್ ಬೀಳ್ಬೇಡ್ರಿ. ನೀವೇನು ತಿನ್ಕೊಂಬಂದಿದ್ರಿ ನಾನು ಕೇಳಕ್ಕೆ ಹೋಗೋರಲ್ಲ. ಅಯ್ಯೋ, ಅಷ್ಟು ಹೇಳಿದೆ ತಡ, ಎಲ್ಲ ಸಪ್ಪೆ ಆಗ್ಬಿಟ್ರು. ಏನು ಹೇಳಿದ್ರು ಅಷ್ಟೇ ಹುಷಾರಾಗಿ ಹೇಳಬೇಕು. ಆಮೇಲೆ ಚೆನ್ನಾಗಿರ್ತಾರೆ. ಆಶೀರ್ವಾದ ಹೇಳ್ರಿ, ನನ್ನಂತ ಇರ್ತಾರೆ. ಸ್ವಲ್ಪ ಏನಾದರೂ ಉಪದೇಶ ಹೇಳ್ರಿ, ಡಲ್ಲಾಗ್ಬಿಡ್ತಾರೆ. ಹುಷಾರಾಗಿರ್ರಿ. ಇಲ್ಲಿ ನೋಡ್ರಿ. ಈ ಕೊರಿಂಥ್ಯ ಸಭೆಗೆ ತನ್ನ ಪತ್ರಿಕೆಯನ್ನು ಬರೆಯುವಾಗ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ, ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವವನು ಆಗಿದ್ದೇನು. ಯಾರ ಬಳಿಗೆ ಬಂದಾಗ? ಕೊರಿಂಥ್ಯ ಸಭೆಗೆ ಬಂದಾಗ. ಕಾರಣ, ಇವರೆಲ್ಲ ಪರಲೋಕಕ್ಕೆ ಹೋಗ ರೆಡಿಯಾಗಿರೋರು, ಕೃಪಾವರಗಳಿಂದ ತುಂಬಿರೋರು. ಸ್ತೋತ್ರ. ಇವರು ಆಲ್ರೆಡಿ ಆತ್ಮಿಕರು. ಇವ್ರ ಬಳಿಗೆ ಬಂದಾಗಲೇ ಭಯ, ನಡುಕ. ಸ್ತೋತ್ರ. ಏನು ಹೇಳಿದ್ರು ಪಾಯಿಂಟ್ ಕೇಳೋರು. ಎಷ್ಟು ಪಾಯಿಂಟ್ ಪ್ರಸಂಗ? ಸ್ತೋತ್ರ. 3 ಪಾಯಿಂಟಾ 5 ಪಾಯಿಂಟಾ? ನಮ್ಗೆ 7 ಪಾಯಿಂಟ್ ಗೊತ್ತು ಅನ್ನೋರು. ಸ್ತೋತ್ರ. ಆಮೇಲೆ ಅದಕ್ಕೆ ಪೌಲನು ಹೇಳ್ತಾನೆ, ನಾನು ನಿಮ್ಮಲ್ಲಿ ಬಂದಾಗ ಬಲಹೀನನಾಗಿದ್ದೆ, ನಡುತ್ತಾ ಇದ್ದೆ, ಭಯ ಇತ್ತು. ಪೌಲನು ಈ ಮಾತು ಯಾಕೆ ಕೇಳಬೇಕು? ಯಾರು ಪೌಲನು? ಅಪೊಸ್ತಲರಲ್ಲಿ ಶ್ರೇಷ್ಠನು, ಶ್ರೇಷ್ಠ ಅಪೊಸ್ತಲನು, 3ನೇ ಪರಲೋಕದವರೆಗೂ ಒಯ್ಯಲ್ಪಟ್ಟವನು, ಮನುಷ್ಯರಿಂದ ಉಚ್ಚರಿಸಲಾರದ ಭಾಷೆಗಳನ್ನು ಮಾತನಾಡಿದವನು.
ಅವನ ನೆರಳು ಬಿದ್ದ ಕಡೆಗಳ ರೋಗಿಗಳು ಸೌಖ್ಯವಾಗ್ತಾ ಇದ್ರು. ಅವನ ಕರವಸ್ತ್ರ ಹಾಕಿದ್ರೆ ರೋಗಿಗಳು ಸೌಖ್ಯವಾಗ್ತಾ ಇದ್ರು. ಪಾಂಡಿತ್ಯ ಉಳ್ಳವನು, ಹಣ ಉಳ್ಳವನು, ಶ್ರೀಮಂತ, ವಿದ್ಯಾಭ್ಯಾಸ ಇದೆ, ರೋಮ ಪೌರತ್ವ ಇದೆ, ಇಬ್ರಿಯ ವಂಶಸ್ಥನು, ಕ್ವಾಲಿಟಿ ತಗೊಳ್ರಿ, ಅವನಿಗೆ ಎಲ್ಲ ಪಾರಂಪರೆ ಇದೆ, ಯಾವುದ್ರಲ್ಲೂ ಕೊರತೆ ಇಲ್ಲ. ಆದರೂ ಅವನಿಗೇನು ಗೊತ್ತಾ, ಅವನು ಹೇಳ್ತಾನೆ ಬಲಹೀನನು. ನಾವಾದರೆ ಇಷ್ಟೆಲ್ಲ ಇದ್ದಿದ್ರೆ ಹಿಡಿಯೋದೇ ಕಷ್ಟ ಆಗಿರೋದು. ಈ ಸ್ತೋತ್ರ ಹೇಳದೇ ಇದ್ದಾಗಲೇ ನನಗೆ ಅರ್ಥ ಆಯಿತು, ಕರೆಕ್ಟ್ ಪಾಸ್ಟ್ರೆ ಅಂತ. ಹೌದಲ್ವಾ? ಹೌದು. ಏನು ಇಲ್ದಿರ ನಮ್ಮ ಜಂಬಕ್ಕೇನು ಕಡಿಮೆ ಇದೇನು ಸ್ತೋತ್ರ? ಪೌಲನು ಹೇಳ್ತಾನೆ, ಇದೆಲ್ಲ ನನಗೆ ಕಸವು ಕಡ್ಡಿಯೂ ಆಗಿದೆ. ಕ್ರಿಸ್ತನ ಪ್ರೀತಿಯ ಮುಂದೆ ಇದೆಲ್ಲ ಕಸ ಕಡ್ಡಿ. ನನ್ನ 2 ಸರ್ವಿಸಲ್ಲಿ ಹೇಳಿದೆ, 3ನೇ ಸರ್ವಿಸಲ್ಲಿ ಹೇಳಲಿಲ್ಲ ಅಂದರೆ ಬೇಜಾರಾಗುತ್ತೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿಯಲ್ಲಿ ಇಲ್ಲ, ಕೂಲಿಂಗ್ ಗ್ಲಾಸ್ ಆಗ್ತಾನೆ ಅಂತೆ. ಮಧ್ಯರಾತ್ರಿಯಲ್ಲೂ ಹಾಕೋದು, ಹಾಕ್ಬಿಟ್ಟು ಹೇಳೋದು, ಏನಿಲ್ಲಲ್ಲ ಲೈಟ್ಗಳೇ ಇಲ್ವಾ ಅಂತ. ಸ್ತೋತ್ರ. ಅಂಥ ಪ್ರಜೆಗಳು. ಪೌಲನು ಹೇಳ್ತಾನೆ, ನಾನು ಬಲಹೀನನ್ರಿ, ನಾನು ಭಯಪಡ್ತೀನಿ ರೀ, ನಾನು ನಡುಗ್ತೀನಿ ರೀ. ಯಾಕಂದರೆ ನಾನು ನಿಮ್ಮ ಬಳಿಗೆ ಬರುವಾಗ ಮಾನುಷಿಕ ಜ್ಞಾನದಿಂದ, ಮಾನುಷಿಕ ಜ್ಞಾನ ವಾಕ್ಯವನ್ನು ನಿಮಗೆ ತಿಳಿಸೋದಕ್ಕೆ ನಾನು ಬರಲಿಲ್ಲ. ನಾನು ಬಂದಿದ್ದು ದೈವ ಶಕ್ತಿಯ ಪ್ರದರ್ಶನದ ವಾಕ್ಯವನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. I am not here to explain about the intellectual words. ನನ್ನ ಬಾಯಿಂದ ಬರುವಂಥ ಏನು ಸಾಹಿತ್ಯ ಅಥವಾ ಮನುಷ್ಯರನ್ನ ಹೋಲಿಸ್ಕೊಳ್ಳುವಂಥ ವಶೀಕರಣದ ಮಾತುಗಳನ್ನು ಮಾತಾಡೋಕ್ಕಲ್ಲ. ನನಗೆ ನನ್ನ ಒಂದೇ ಒಂದು ಭಯ ಏನು ಗೊತ್ತಾ, ನೀವು ಕೇಳುವವರು ಮಾನಸಿಕವಾಗಿ ತೆಗೆದುಕೊಳ್ಳದೆ ಆತ್ಮಿಕವಾಗಿ ಅದನ್ನು ಸ್ವೀಕರಿಸಬೇಕು. ಈ ವಾಕ್ಯ ನಿಮ್ಮ ಒಳಗಡೆ ಶಕ್ತಿಯಾಗಿ ಕ್ರಿಯೆ ಮಾಡಬೇಕು. ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳು ದೇವರು ಮಾಡಬೇಕು. ಆಮೇನ್. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ತುಂಬಿದ ಕೊಡ ತುಳುಕಲ್ಲ ಅಂತ. ಹೇಳಿದ್ರ? ಹೇಳಿದ್ವಿ, ಹೇಳಬೇಕು. ಆಮೇಲೆ ಹೇಳಬೇಕು. ಪಾಂಡಿತ್ಯ ಹೊಂದಿರೋನು, ಗ್ರೀಕ್ ಯೂನಿವರ್ಸಿಟಿ, ಹೀಬ್ರೂ ಯೂನಿವರ್ಸಿಟಿ, ರೋಮ್ ಯೂನಿವರ್ಸಿಟಿಗಳಲ್ಲಿ ಮಾಸ್ಟರ್ ಡಿಗ್ರಿ ತಗೊಂಡಿರೋ ಪೌಲನು ಹೇಳ್ತಾನೆ, ನಾನು ಬಲಹೀನನು. ಹೋತ್ರ ಇವನಿಗೆ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯದಿಂದ 7ನೇ ಅಧ್ಯಾಯದಲ್ಲಿ ಕೇಳ್ರಿ, ಸ್ಟೇಫನನ್ನು ಕೊಲ್ಲೋದಕ್ಕೆ ಮುನ್ಗೈ ತಗೊಂಡವನು, ಸಭೆಗಳನ್ನು ನಾಶ ಮಾಡೋದಕ್ಕೆ, ಕ್ರೈಸ್ತರ ಸಭೆಗಳನ್ನು ಹಾಳು ಮಾಡೋದಕ್ಕೆ ಪಣ ತೊಟ್ಟು ಇಳಿದವನು, ಕುದುರೆ ಹತ್ತು ಬಂದವನು, ಬಲಹೀನನ. ಸ್ತೋತ್ರ. ಅವನು ಹೇಳ್ತಾನೆ, ಕ್ರಿಸ್ತನು ನನ್ನಲ್ಲಿ, ನಾನು ಕ್ರಿಸ್ತನಲ್ಲಾದಾಗ ಕೆಲವೊಂದು ಪರಿವರ್ತನೆಗಳು ಉಂಟಾಯಿತು. ಆಮೇಲೆ ಅದನ್ನು ಲೌಕಿಕರು ಮತಾಂತರ ಅಂತ ಹೇಳ್ತಾರೆ, ಆದರೆ ನಾನು ಹೇಳ್ತೀನಿ ಅದು ರೂಪಾಂತರ ಅಂತ.